ನಮಸ್ಕಾರ, ನಾನು ಶಂಕರ್ ತುಂಟಾಪುರ್, ಕನ್ನಡ ಡಿವಿ ನ್ಯೂಸ್, ಕರ್ನಾಟಕ. ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ, ಜಿಲ್ಲಾ ಸಮಿತಿ ವಿಜಯಪುರ, ತಾಲೂಕು ಸಮಿತಿ ಇಂಡಿ ತಾಲೂಕು ಮಟ್ಟದ ಸಭೆ ದಿನಾಂಕ 22/5/2026 ರಂದು ಶುಕ್ರವಾರ ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಆವರಣದಲ್ಲಿ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯ ಇಂಡಿಯಲ್ಲಿ ಸಮಯ 12 ಗಂಟೆಗೆ ಮಾಡಲಾಯಿತು. ಈ ಸಭೆ ಅಧ್ಯಕ್ಷತೆಯನ್ನು ಶ್ರೀ ಹುಲಗಪ್ಪ ಚಲವಾದಿ, ಜಿಲ್ಲಾಧ್ಯಕ್ಷರು ವಿಜಯಪುರ ಅವರು ವಹಿಸಿ ಮಾತನಾಡಿದರು. ಸಭೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಡುಗೆಯವರು, ಅಡುಗೆ ಸಹಾಯಕ, ರಾತ್ರಿ ಕಾವಲುಗಾರರು, ಹೊರಗುತ್ತಿಗೆ ನೌಕರರ ವೇತನ ಮತ್ತು ಇತರ ಬೇಡಿಕೆಗಳ ಬಗ್ಗೆ ಮಾತನಾಡಿದರು. ಡಿವಿ ನ್ಯೂಸ್ ಕರ್ನಾಟಕ, ವಿಜಯಪುರ. ಎಲ್ಲರೂ ಒಗ್ಗಟ್ಟಾಗಿ ಬೆಂಗಳೂರಿಗೆ ಹೋಗಬೇಕು. ಆದರೆ ಎಲ್ಲರೂ ನಾವು ಹೋರಾಟ ಮಾಡಿದ್ರೆ ನಮ್ಮ ಗೋರ್ಮೆಂಟ್ ಆಗುತ್ತೆ, ಇಲ್ಲಾದ್ರೆ ಪೇಮೆಂಟ್ರೇ ಹೆಚ್ಚಾಗುತ್ತೆ. ಇದು ಮಾಡಿದ್ರೆ ನಾವು ಹೋರಾಟ ಮಾಡಿದ್ರೆ ಎಲ್ಲರೂ ಕೂಡಿ ಮಾಡಿದ್ರೆ ಕೆಲಸ ಒಂದು ಸಕ್ಸಸ್ ಆಗ್ತದೆ ಅಂತ ಹೇಳ್ತೀನಿ ನಾನು. ಇಂಡಿ ತಾಲೂಕದವರು ಎಲ್ಲರೂ ನಾಳೆ 25-26 ಹೋಗ್ಬೇಕು, ಎಲ್ಲರೂ ರೆಡಿ ಆಗಬೇಕು. ಚರ್ಚನ್ ತಾಲೂಕು, ಇಂಡಿ ತಾಲೂಕದವ್ರು ಎಲ್ಲರೂ ಬಂದು ಹೋಗ್ಬೇಕು ಇಂಡಿಯಿಂದ. ಇವ್ರು ಬರ್ಬೇಕಾಗಿ ಎಲ್ಲರಿಗೂ ವಿನಂತಿ. ಯಾಕಂದ್ರೆ ನಿಮ್ಮ ಸಲುವಾಗಿ, ಯಾಕಂದ್ರಪ್ಪ ಒಂದು ಈಗ ಅವರು ಮನಸ್ಸು ಏನು ಮಾಡ್ಯಾರಪ್ಪ ಅಂದ್ರೆ ಒಟ್ಟು ಒಕ್ಕಟ್ಟಾಗಿ ಎಲ್ಲರೂ ಬಲದಿಂದ ಒಂದು ಅಡಿಗೆಯವರು ಎಲ್ಲರೂ ಕುಡ್ಕೊಂಡು ಒಟ್ಟು ಒಂದು ಹೋರಾಟ ಮಾಡಿ ಪೇಮೆಂಟ್ ಆಗಲಿ, ವೇತನ ಆಗಲಿ, ಪಾವತಿ ಆಗಲಿ, ID ಕಾರ್ಡ್ ಆಗಲಿ, ಯಾವುದೇ ಸಮಸ್ಯೆ ಬಗೆಹರಿಸ್ಬೇಕಂತವರು ಜಂಟಿ ಕಾರ್ಯದರ್ಶಿಗಳು ಹುಲಗಪ್ಪ ಚಲಬಾದಿಯವರು ಭಾಳ ನಿಮ್ಮಷ್ಟು ಸಾಕಷ್ಟುವಾಗಿ ಅವರು ಮನವಿ ಮಾಡಿಕೊಂಡ್ರು. ಇಷ್ಟು ಹೇಳಿ ಈ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಎಲ್ಲರೂ ಹೋಗಿ ಒಟ್ಟು ಸ್ಟ್ರಾಂಗ್ ಆಗಿ ನಾವು ಹೋರಾಟ ಗೆದ್ದು ಬಂದೇವು ಅಂದ್ರೆ ನಮಗೆ ಕಾಯ ಮಾಡ್ಬೇಕಷ್ಟೆ. ಕಾಯ ಮಾಡ್ಕೊಂಡೇ ಬರ್ಬೇಕನ್ನೋದು ನಮ್ಮ ಬಲ್ಲಿ ಇತ್ತು, ಒಂದು ಛಲ ಇತ್ತಂದ್ರೆ ನಾವು ಮಾಡ್ಕೊಂಬರ್ತೀವಿ. ಇಲ್ಲ ಓಡ್ ಬರೋದು ಮಾಡಬಾರ್ದು. ಎಲ್ಲರೂ ಒಂದು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ನಾವು ಅವ್ರಿಗೆ ಹೋರಾಟ ಮಾಡಿ ಎಷ್ಟು ಹೋರಾಟ ಮಾಡ್ತೀವಿ ಅಷ್ಟು ನಮಗೆ ಲಾಭ ಅದ. ನಾವು ಇಲ್ಲೇ ಕೂತೇವಂದ್ರೆ ಮಾಡೋಂಗಿಲ್ಲ ಅವರು. ಅಟ್ಟ ನೀವು ಇಟ್ಟೆ ಪಗಾರದಾಗ ದುಡ್ರಿ, ಇಟ್ಟದಾಗ ನೀವು ಸಾವಿರ ಅಂತ ಹೇಳ್ತಾರೆ ಅವರು. 25 ವರ್ಷದಿಂದ ದುಡ್ದೀವಿ, ನಮಗೆ ಹೆಚ್ಚಿಗೆ ಪಗಾರ ಇಲ್ಲ, ಏನಿಲ್ಲ, ಕಾಯಂ ಅನ್ನೋದು ಗೊತ್ತಿಲ್ಲ. ಹೌದಲ್ರಿ? ಅದಕ್ಕೆ ಎಲ್ಲರೂ ದಯವು ಮಾಡಿ ಹೇಳ್ತೀನಿ, ಎಲ್ಲರೂ ಬೆಂಗಳೂರು ಹೋಗ್ಬೇಕು. ಎಲ್ಲರೂ ಒಂದಾಗಿದ್ರೆ, ಒಂದು ಒಗ್ಗಟ್ಟಿದ್ರೆ ಎಲ್ಲ ಬೆಲೆ ಇರ್ತದೆ. ಒಗ್ಗಟ್ಟಿಲ್ಲಕ್ಕೆ ಬೆಲೆ ಇರಲ್ಲ. ಹೌದಲ್ರಿ? ಇಲ್ಲಿ ಹೊಸರ ಗ್ರಾಮದಕ್ಕಿಂತ ಮಲ್ಲಮ್ಮ ಹೆಂಗೆ ನೀವು ಬರೀ ಬಾಯಿಗೆ ನಮ್ಮ ಕಟ್ಟಿ ಅಲ್ರಿ, ಮೆಸೇಜ್ ಬಂದಿಲ್ಲ. ನೀವು ಆನ್ಲೈನ್ದಾಗ ನಿಮ್ಮ ನಂಬರ್ ಕೊಟ್ಟರಲ್ಲ, PF ನಂಬರ್ ಅದಾವಲ್ಲ ನಿಮ್ಮ ಕಡೆ, ಎಲ್ಲರ ಕಡೆ ಅದಾವಲ್ಲ, ಅದು ತೊಗೊಂಡೋಗಿ ಫ್ರೀ ಇದ್ದಂದ್ರೆ ಮೇಡಮ್ ಅವರ ತೆಗೆದುಕೊಡ್ತಾರೆ. ಇಲ್ಲಾಂದ್ರೆ ನೆಟ್ ಸೆಂಟರ್ದಾಗ ಹೋಗಿ ಈ ನಮ್ದು PF ಸ್ಟೇಟ್ಮೆಂಟ್ ಕೊಡ್ರಿ ಅಂತ ಕೇಳ್ಬೇಕು. ಈಗ ಸ್ಟೇಟ್ಮೆಂಟ್ ತೊಗೊಂಬಂದ್ರಂದ್ರೆ ಅವು ಎಷ್ಟು ಕಟ್ಟಾನ ನೋಡಿ, 900 ಕಟ್ಟಾನ, 1800 ಕಟ್ಟಾನ, 900 ಕಟ್ಟಾನ, ಇದೆಲ್ಲ ಡೀಟೇಲ್ಸ್ ಬರುತ್ತೆ ನಿಮ್ಗೆ. ಅದು ಎಷ್ಟು ಕಡಿಮೆ ಕೊಟ್ಟಲ್ಲ ಅದನ್ನು ನಾವು ಕೇಳಕ್ಕೆ ಡೈರೆಕ್ಟ್. ನೀವು ಬರೀ ಬಾಯಿಲ್ಲ ನಮ್ಮ PF ಮೆಸೇಜೇ ಬಂದಿಲ್ರಿ, ನಮ್ಮ PF ಕಟ್ಟ ಇಲ್ಲ ಅಂದಿಲ್ಲ. ಬಟ್ಟೆ ಕನ್ನಡಿ ಇರ್ಬೇಕು. 2 ತಿಂಗಳು ಒಮ್ಮೆ ಕಟ್ಟಿರ್ತಾರ, ಹಾಂ, ಅದು ಒಂದೈದು ಗ್ಯಾಪ್ ಬಂದಿರ್ತೈತಿ. ಹಂಗಾಗಿ ನೀವು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ, ಜಿಲ್ಲಾ ಸಮಿತಿ ವಿಜಯಪುರ, ತಾಲೂಕು ಸಮಿತಿ ಇಂಡಿ ಇವತ್ತು ಇಂಡಿ ತಾಲೂಕಾ ಮಟ್ಟ ಪೂರ್ವಭಾವಿ ಸಭೆಯನ್ನು ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯ ಮಾನ್ಯ ಸಹಾಯಕ ನಿರ್ದೇಶಕರ ಕಾರ್ಯಾಲಯ ಆವರಣದೊಳಗಿರ್ತಕ್ಕಂಥ ವಸತಿ ನಿಲಯದಲ್ಲಿ ಇವತ್ತು ನಾವು ತಾಲೂಕು ಮಟ್ಟ ಸಭೆಯನ್ನು ಮಾಡಿದ್ವಿ. ಈ ಸಂದರ್ಭದಲ್ಲಿ ನಮ್ಮ ಇಂಡಿ ತಾಲೂಕಿನ ಗೌರವಾಧ್ಯಕ್ಷರು, ಡಾಟಾ ಎಂಟ್ರಿ ಆಪ್ರೇಟರ್ ಇರ್ತಕ್ಕಂಥ ಮೇಡಮ್ ಅವರು ಮತ್ತು ಇಂಡಿ ತಾಲೂಕು ಅಧ್ಯಕ್ಷರಿರ್ತಕ್ಕಂಥ ಗುಡಿಮನಿಯವರು, ಉಪಾಧ್ಯಕ್ಷರಿರ್ತಕ್ಕಂಥ ಗೋರೆ ಅವರು, ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಇಂಡಿ ತಾಲೂಕಿನಲ್ಲಿರ್ತಕ್ಕಂಥ ಸಮಾಜ ಕಲ್ಯಾಣ, BCM, ಮೈನಾರಿಟಿ, ಕ್ರೈಸ್ತಿನ ವಸತಿ ಶಾಲೆಗಳಲ್ಲಿ ನಾವು ಸುಮಾರು 15-20 ವರ್ಷಗಳಿಂದ ಅತಿ ಕಡಿಮೆ ವೇತನದಲ್ಲಿ ದುಡಿತಾ ಬಂದಿದ್ದೇವೆ. ನಮಗೆ ಇಲ್ಲಿವರೆಗೆ ಕನಿಷ್ಠ ವೇತನ ಇಲ್ಲ, ಸೇವಾ ಭದ್ರತೆ ಇಲ್ಲ. ಇದರ ಬಗ್ಗೆ ಸಾಕಷ್ಟು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ ಸಾಕಷ್ಟು ಬಾರಿ ಹೋರಾಟ ಮಾಡಿ ಮನವಿಯನ್ನು ಕೊಟ್ಟಿದ್ದೇವೆ. ಆದರೆ ಸರ್ಕಾರ ಇಲ್ಲಿವರೆಗೆ ನಮ್ದು ಯಾವುದೇ ರೀತಿ ಬದ್ಧತೆ ಕೊಟ್ಟಿಲ್ಲ. ಇವತ್ತು ಒಂದೊಂದು ತಾಲೂಕಲ್ಲಿ ಒಂದೊಂದು ಥರ ವೇತನ ಕೊಡ್ತಾ ಇದ್ದಾರೆ. ಮಾನ್ಯ ಉಪನಿರ್ದೇಶಕರು ಕೂಡಲೇ ಎಲ್ಲ ತಾಲೂಕಿಗೆ ಒಂದೇ ಥರ ವೇತನ ಕೊಡಬೇಕು ಮತ್ತು ಎಲ್ಲ ಇಲಾಖೆಯಲ್ಲಿ ಏನು ಕಾರ್ಮಿಕ ಇಲಾಖೆ ಡೈರೆಕ್ಷನ್ ಏನಿದೆ ಆ ರೀತಿ ವೇತನ ಕೊಡಬೇಕು. ಮತ್ತು ಇಲ್ಲಿ ಸ್ಥಳೀಯ ಮಟ್ಟ ಈ 1 ವರ್ಷದಿಂದ ನಾವು ಹೊರಗುತ್ತಿಗೆ ನೌಕರಕ್ಕೊಂದು ಕರ್ತವ್ಯ ಸಭೆ ಮಾಡಿದ್ವಿ. ಆ ಸಭೆಯಲ್ಲಿ ತಾಲೂಕಾ ಸಹಾಯಕ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ
ಏಜೆನ್ಸಿಯವರು, ಸಂಘದ ಪದಾಧಿಕಾರಿಗಳು ಮತ್ತು ಎಲ್ಲ ನೌಕರ ಸೇರಿ ಒಂದು ಸಭೆ ಮಾಡಿದ್ವಿ. ಆ ಸಭೆಯಲ್ಲಿ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ವಿ. ನಮ್ಮೆಲ್ಲ ನೌಕರರಿಗೆ ನೇಮಕ ಆದೇಶ ಪತ್ರ ಕೊಡಬೇಕು, ESI ಕಾರ್ಡ್ ಕೊಡಬೇಕು, ID ಕಾರ್ಡ್ ಕೊಡ್ಬೇಕಂತೇಳಿ 1 ವರ್ಷ ಆದರೂ ಕೂಡ ಇಲ್ಲಿವರೆಗೆ ಡಿಲೇ ಆಗಿದೆ. ಮಾನ್ಯ ಸಹಾಯಕ ನಿರ್ದೇಶಕರು ಕೂಡಲೇ ನಮ್ಮೆಲ್ಲ ನೌಕರರಿಗೆ ಆ ಎಲ್ಲ ನಮ್ಮ ಬೇಡಿಕೆಗಳನ್ನು ಸ್ಪಂದಿಸಬೇಕು. ಕೇಳದಿದ್ದರೆ ನಾವು ಇವತ್ತಿನ ಮೇನ್ ಇಂಪಾರ್ಟೆಂಟ್ ಮೀಟಿಂಗ್ ಏನಪ್ಪ ಅಂದರೆ, ಈ ಒಂದು ಸಭೆಯ ಉದ್ದೇಶ ಏನಂದರೆ, ಇದೇ ತಿಂಗಳು 25-26ರಂದು ಬೆಂಗಳೂರು ಚಲೋ ಏನು ರಾಜ್ಯ ಸಮಿತಿ ಕರೆ ಕೊಟ್ಟಿದೆ, ಆ ಒಂದು ಕರೆ ಮೇರೆಗೆ ಇವತ್ತು ಇಂಡಿಯಲ್ಲಿ ನಾವು ಪೂರ್ವಭಾವಿ ಸಭೆಯನ್ನು ಮಾಡಿದ್ದೀವಿ. ನಾವು ಮೊದಲು ದೇವಿಗಳಲ್ಲಿ ಮಾಡಿದ್ವಿ, ಅದ ನಂತರ ಬಿಜಾಪುರದಲ್ಲಿ ಮಾಡಿದ್ವಿ ಮತ್ತು ಬಸವನ ಬಾಗೇವಾಡಿಯಲ್ಲಿ ಮಾಡಿದ್ವಿ, ನಿನ್ನೆ ಸಿಂದಗಿಯಲ್ಲಿ ಮಾಡಿದ್ವಿ. ಇವತ್ತು ಕೊನೆಯ ತಾಲೂಕು ಇಂಡಿಯಲ್ಲಿ ಕೂಡ ಇವತ್ತು ಸಭೆಯನ್ನು ಮಾಡಿ ನಾವೆಲ್ಲರೂ ಕೂಡ ಬೆಂಗಳೂರು ಚಲೋವನ್ನು ನಮ್ಮ ಪ್ರಮುಖವಾದ ಬೇಡಿಕೆ ಕನಿಷ್ಠ ವೇತನ ಸೇವಾ ಭದ್ರತೆಗಾಗಿ ನಾವು ಬೆಂಗಳೂರು ಚಲೋ ಕರೆಯನ್ನು ಈ ಸಂದರ್ಭದಲ್ಲಿ ಕೊಟ್ಟಿದ್ದೀವಿ. ಎಲ್ಲ ಈ ಒಂದು ಸಭೆಗೆ ಎಲ್ಲ ಇಲಾಖೆಯ ಎಲ್ಲ ಅಡಿಗೆಯವರು, ಅಡಿಗೆ ಸಹಾಯಕರು, ಡಿ ಗ್ರೂಪು, ಕಾವಲುಗಾರರು ಎಲ್ಲರೂ ಕೂಡ ಬಂದು ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಈ ಒಂದು ತಾಲೂಕಾ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ನೌಕರರಿಗೆ ನಾನು ಜಿಲ್ಲಾ ಸಮಿತಿ ಪರವಾಗಿ ಅವರಿಗೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ.